ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕಡಲೆಬೇಳೆ ಚಟ್ನಿ ಪುಡಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬಾ ಸುಲಭವಾಗಿ ಅತಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ ಬಳಸ್ಕೊಂಡು ಮಾಡಬಹುದಾದ ಚಟ್ನಿ ಪುಡಿ ಇದು. ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ದಪ್ಪ ತಳದ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನು 1/4 kg ಕಡಲೆಬೇಳೆನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಕಡಲೆಬೇಳೆ ಹುರಿಲಿಕ್ಕೆ ನಾನಿಲ್ಲಿ ಎಣ್ಣೆನ ಉಪಯೋಗಿಸ್ತಿಲ್ಲ. ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದನ್ನು ಸಣ್ಣ ಉರಿಯಲ್ಲೇ ಹುರ್ಕೊಬೇಕು. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಆದರೆ ಸಣ್ಣ ಉರಿಯಲ್ಲೇ ಹುರ್ಕೋಬೇಕು. ನೋಡಿ, ಇದು ಹೊಂಬಣ್ಣ ಬಂದಿದೆ. ಹೊಂಬಣ್ಣ ಬರೋವರೆಗೂ ಹುರ್ಕೊಬೇಕು. ಈಗ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದ ನಂತರ ನಾನಿಲ್ಲಿ 1 ಟೀ ಗ್ಲಾಸಲ್ಲಿ ನಾನಿಲ್ಲಿ ಉದ್ದಿನ ಕಾಳನ್ನ ತೊಗೊಂಡಿದ್ದೀನಿ. ಉದ್ದಿನ ಬೇಳೆ ಆದರೂ ತೊಗೋಬೋದು, ಉದ್ದಿನ ಕಾಳಾದರೂ ತೊಗೋಬೋದು. ಇದು ಕೂಡ ಸಣ್ಣ ಉರಿಯಲ್ಲೇ, ಇದಕ್ಕೂ ಕೂಡ ಆಯಿಲ್ನ ಯೂಸ್ ಮಾಡಬಾರ್ದು. ಡ್ರೈ ರೋಸ್ಟ್ ಮಾಡ್ಕೋಬೇಕಿದ್ದು ಕೂಡ. ನೋಡಿ, ಇದು ಕೂಡ ಹೊಂಬಣ್ಣ ಬಂದಿದೆ. ಈಗ ಇದನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಆನಂತರ ಇಲ್ಲಿ 4ರಿಂದ 5 ಎಸಳು ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಹುರ್ಕೊಬೇಕು. ಇದು ಕೂಡ ಸ್ವಲ್ಪ ಬ್ರೌನಿಷ್ ಬರುತ್ತೆ, ಅಲ್ಲಿವರೆಗೂ ಕೂಡ ನಾವು ಇದನ್ನು ಹುರ್ಕೊಬೇಕಾಗುತ್ತೆ. ಇದು ಇವಾಗ ಹಾಕಿದೆ. ಆನಂತರ ನಾನಿಲ್ಲಿ ಒಂದು ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಇದನ್ನು ಕೂಡ ಹುರ್ಕೋಬೇಕು. ಯಾವುದಕ್ಕೂ ಇಲ್ಲಿ ನೀರನ್ನು ಮುಟ್ಟಿಸ್ಬಾರ್ದು, ಹಾಗೆಯೇ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನೋಡಿ, ಈ ಥರ ರೋಸ್ಟ್ ಮಾಡ್ಕೊಂಡಿದ್ದ ನಂತರ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಆನಂತರ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಸಾಸಿವೆ, ಎಣ್ಣೆ ಕಾದ ನಂತರ 2 ಟೇಬಲ್ ಸ್ಪೂನ್ ಸಾಸಿವೆ, 20ರಿಂದ 25 ಬ್ಯಾಡಗೆ ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಖಾರಕ್ಕೆ ಒಂದು 5-6 ಗುಂಟೂರು ಮೆಣಸಿಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಬ್ಯಾಡಗೆ ಮೆಣಸಿಕಾಯೇ ಸಾಕು, ಬಟ್ ನಾನು ಚೂರು ಸ್ಪೈಸಿಯಾಗಿರಲಿ ಅಂದ್ಬಿಟ್ಟು ಒಂದು 5-6 ಖಾರ ಮೆಣಸಿಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬ್ಯಾಡಗೆ ಮೆಣಸಿಕಾಯಲ್ಲೇ ಸ್ವಲ್ಪ ಖಾರ ಇರುತ್ತೆ, ಬ್ಯಾಡಗೆ ಮೆಣಸಿಕಾಯಲ್ಲಿ ತುಂಬ ಟೇಸ್ಟ್ ಇರುತ್ತೆ ಅಂತ ಬ್ಯಾಡಗೆ ಮೆಣಸಿಕಾಯಿ ಹಾಕ್ಕೊಳ್ಳೋದು. ಬೇಕಿದ್ರೆ ಗುಂಟೂರು ಹಾಕ್ಕೊಳ್ಳಿ. ಆನಂತರ ನಾನಿಲ್ಲಿ 1 ಬಟ್ಲು ಒಣ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ. ಒಂದು ಕೊಬ್ಬರಿಯಲ್ಲಿ ಹಾಫ್ ಕೊಬ್ಬರಿನ ನಾನಿಲ್ಲಿ ಗ್ರೇಟ್ ಮಾಡ್ಕೊಂಡು ಇದಕ್ಕೆ ಹುರ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಇದಿಷ್ಟು ಒಂದು ಸಲ ಹುರ್ಕೋಬೇಕು. ನೋಡಿ, ಇದಾಗಿದೆ. ಈಗ ನಂತರ ನೋಡಿ, ಇಲ್ಲಿ ನಾನಿಲ್ಲಿ ಉದ್ದಿನಕಾಳು, ಕಡಲೆಬೇಳೆ ಮತ್ತು ಕರಿಬೇವನ್ನ ಒಂದು ಕಡೆ ಇಟ್ಕೊಂಡಿದ್ದೀನಿ. ಇದಿಷ್ಟನ್ನು ಕೂಡ ನಾನಿಲ್ಲಿ ಒಂದು ಕಡೆ ಇಟ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜಾರು ಸಂಪೂರ್ಣವಾಗಿ ಇಲ್ಲಿ ಡ್ರೈ ಆಗಿರಬೇಕು, ಯಾವುದೇ ಕೂಡ ಮಾಯ್ಶ್ಚರ್ ಇರಬಾರ್ದು. ಇವಾಗ ನೋಡಿ, ನಾನಿಲ್ಲಿ ಕಡಲೆಬೇಳೆ ಉದ್ದಿನ ಕಾಳನ್ನ ಹಾಕ್ಕೊಂಡಿದ್ದೆನಲ್ಲ, ಅದನ್ನು ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡ್ಕೊಂಡಿದ್ದ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು 3 ಟೇಬಲ್ ಸ್ಪೂನ್ ಬೆಲ್ಲನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೆಲ್ಲ ಎಷ್ಟು ಬೇಕು ನೋಡಿ, ಒಂದು 3 ಟೇಬಲ್ ಸ್ಪೂನ್ ಆದರೆ ಸಾಕು, 3ರಿಂದ 3.5 ಆದರೆ ಸಾಕು. ನಾನಿಲ್ಲಿ 3 ಹಾಕ್ಕೊಂಡಿದ್ದೀನಿ. ಇಲ್ಲಿ ತರ್ತರಿಯಾಗಿ ರುಬ್ಕೊಂಡಿದ್ದ ಕಾಳಿಗೆ ನಾನಿವಾಗ ಒಣಕೊಬ್ಬರಿ ಮತ್ತು ಇಲ್ಲಿ ಹುರ್ಕೊಂಡಿರೋ ಅಂಥ ಒಣಮೆಣಸಿನಕಾಯಿ, ಸಾಸಿವೆನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಈ ಪೌಡರ್ಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾವು ಇದನ್ನು ಮತ್ತೆ ಪುಡಿ ಮಾಡ್ಕೋಬೇಕಾಗುತ್ತೆ. ಆವಾಗಲೇ ಚೆನ್ನಾಗಿದು ಪುಡಿ ಆಗೋದು. ಇದಿಷ್ಟು ಪೌಡರ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾನಿಲ್ಲಿ ಇದಿಷ್ಟು ಪದಾರ್ಥನೂ ನಾನಿಲ್ಲಿ ಕೂಲಾಗೋಕ್ಕೆ ಒಂದು ಅರ್ಧ ಗಂಟೆ ಇಟ್ಟಿದ್ದೆ. ಹಾಗೆಯೇ ನೀವು ಪೌಡರ್ ಮಾಡ್ಕೊಬೇಡಿ, ಇಲ್ಲ ಎಲ್ಲ ಮೆತ್ತ ಆಗಿಬಿಡುತ್ತೆ. ಕಂಪ್ಲೀಟಾಗಿ ಇದು ಕೂಲ್ ಡೌನ್ ಆದಮೇಲೆ ನಾವು ಇದನ್ನು ಪೌಡರ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದನ್ನು ಸ್ವಲ್ಪನೇ ಪೌಡರ್ ಮಾಡಿಕೊಂಡೆ. ನೋಡಿ, ಕಲರ್ ಇವಾಗ ಹೇಗೆ ಕಾಣಿಸ್ತಾ ಇದೆ. ಈ ಥರನೇ ಪೌಡರ್ ಮಾಡಿಕೊಂಡ್ರೆ ರುಚಿನೂ ಚೆನ್ನಾಗಿರುತ್ತೆ, ಬಣ್ಣನೂ ಚೆನ್ನಾಗಿರುತ್ತೆ ನೋಡೋಕ್ಕೆ. ನಾವು ಇದನ್ನು ಫ್ರಿಜ್ಜಲ್ಲೇನು ಸ್ಟೋರ್ ಮಾಡೋ ಅವಶ್ಯಕತೆ ಇಲ್ಲ. ಹೊರಗೇನೆ 1 ತಿಂಗಳು 1.5 ತಿಂಗಳು ತನಕ ನಾವು ಈ ಪುಡಿಯನ್ನು ಇಟ್ಟು ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಒಮ್ಮೆ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟಲ್ಲಿ ನನಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.